ಮತ್ತೊಮ್ಮೆ ಸ್ವಾಗತ. ನೋಡಿ, ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್, ಹಂಗೆ ಕರಾವಳಿಯಲ್ಲಿ ಫೈರ್ ಬ್ರ್ಯಾಂಡ್, ಹಿಂದೂ ಫೈರ್ ಬ್ರ್ಯಾಂಡ್ ಅದು ಕಲ್ಲಡ್ಕ ಪ್ರಭಾಕರ್ ಭಟ್ರು ಯತ್ನಾಳ್ ವಿರುದ್ಧ ಗುಡುಗಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಕುಂಕುಮ ಇಟ್ಟ ಮಾತ್ರಕ್ಕೆ ಹಿಂದುತ್ವವಾದಿ ಅಲ್ಲ, ಹಿಂದುತ್ವವಾದಿ ಎಂದು ಏನಾದ್ರೂ ಮಾತಾಡೋದಲ್ಲ, ಹಿಂದುತ್ವವಾದಿ ಅಂತೇಳಿ ಅಂದ್ಕೊಂಡು ಏನು ಬೇಕೋ ಅದನ್ನು ಮಾತಾಡೋದಲ್ಲ, ಪ್ರಜ್ಞೆ ಇಟ್ಕೊಂಡು ಯತ್ನಾಳ್ ಮಾತಾಡಬೇಕು. ಬಿಜೆಪಿ ಪಕ್ಷದ ಇತಿಮಿತಿಯಲ್ಲೇ ಮಾತಾಡಬೇಕು. ಹಿಂದುತ್ವದಲ್ಲಿ ಶಿಸ್ತು ಇದೆ, ಅದನ್ನ ಪಾಲಿಸಿ. ಶಿಸ್ತು ಇಲ್ಲದಿದ್ದರೆ ಹಿಂದುತ್ವವಾದಿ ಅಲ್ಲ ಅಂತೇಳಿ ಯತ್ನಾಳ್ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ರು ಗುಡುಗಿದ್ದಾರೆ. ಏನ್ ಹೇಳಿದ್ದಾರೆ ನೋಡಬಲ್ಲಿ. ನೀವು ಹಿಂದುತ್ವ ಅಂತ ಹೇಳಿ ಏನ್ ಬೇಕಾದ್ರೆ ಮಾತಾಡುವುದಾ? ನೀವೊಂದು ಸಂಘಟನೆಗೆ ಸೇರಿಲ್ವಾ? ಸಂಘಟನೆಗೆ ಸೇರಿದ್ರೆ ಏನು ಮಾತಾಡಬೇಕಂತ ನಿಮಗೆ ಪ್ರಜ್ಞೆ ಇರಬೇಕ್ರಿ. ಒಂದು ಸಂಘಟನೆ ಒಳಗಿದ್ದಾಗ ಸಂಘಟನೆಯ ವ್ಯಾಪ್ತಿಯನ್ನು ಅಥವಾ ಸಂಘಟನೆಯ ಗಡಿ ಒಂದಿದೆ, ಅದನ್ನು ಗಡಿ ಮೀರಿ ಹೋಗಬಾರ್ದು. ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಪಕ್ಷದ ಒಂದು ಸಮಿತಿ ಇದೆ, ಸಮಿತಿ ಒಳಗೆ ಎಷ್ಟು ಬೇಕಾದ್ರೆ ಮಾತಾಡುವ. ನೀವು ಹೊರಗಡೆ ಹೋಗಿ ಅದು ಹಿಂದುತ್ವದ ಲಕ್ಷಣ ಅಲ್ಲ ಅಂತ. ಹಿಂದುತ್ವ ಅಂತ ಏನು ಹೇಳುದು ನೀವು? ಹಿಂದುತ್ವ ನಾಮ ಹಾಕಿದ್ರೆ ಮಾತ್ರ ಹಿಂದುತ್ವ ಆಗ್ತಾನ? ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದರೆ ಮಾತ್ರ ಹಿಂದುತ್ವ ಆಗ್ತಾನ? ಹಿಂದುತ್ವದಲ್ಲಿ ಒಂದು ಶಿಸ್ತು ಇದೆ ಅಂತ, ಒಂದು ಅನುಶಾಸನ ಇದೆ ಅಂತ. ಅದು ಅನುಶಾಸನ ಇಲ್ಲ ಆದರೆ ಅದು ಹಿಂದುತ್ವ ಆಗೋಲ್ಲ. ಅದು ಅದಕ್ಕೋಸ್ಕರ ಹಿಂದುತ್ವದ ಅನುಶಾಸನದಲ್ಲಿ ಇರಬೇಕು, ಪಕ್ಷದ ಅನುಶಾಸನದಲ್ಲಿ ಇರಬೇಕು. ಅದು ಇಲ್ಲ ಅಂತಾದ್ರೆ ಈ ಸಮಸ್ಯೆಗಳು ನಿರ್ಮಾಣ ಆಗ್ತದೆ. ನೀವು ಹಿಂದುತ್ವ ಅಂತ ಹೇಳಿ ಏನ್ ಬೇಕಾದ್ರೆ ಮಾತಾಡುವುದಾ? ಈಗ ಸರ್, ಕಲ್ಲಡ್ಕ ಪ್ರಭಾಕರ್ ಭಟ್ರ ಹಿಂದುತ್ವನ ಅಥವಾ ಯತ್ನಾಳ್ ಅವ್ರ ಹಿಂದುತ್ವ? ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರು ಅದನ್ನು ಓಪನ್ ಹೇಳ್ತಾರೆ. ನೀವು ಕಲ್ಲಡ್ಕ ಪ್ರಭಾಕರ್ ಭಟ್ ಕೇಸರಿ ಹಾಕೊಳ್ಳೋದು ನೋಡಿದ್ದೀರಾ? ನೀವು ಕೇಸರಿ ಹಿಂಗೆ ಇಲ್ಲ ಹಾಕೊಳ್ಳೋದು ನೋಡಿದೀರಾ? ನೀವು ಅವ್ರು ಹಾಕೊಳ್ಳೋದಿಲ್ಲ ವಿಚಾರದಲ್ಲಿದೆ ಅವರು. ನೀವು ಡ್ರಾಮಾ, ಅದನ್ನೇ ಹೇಳಿದ್ರೆ ನೀವು ಡ್ರಾಮಾ ಮಾಡಬೇಡಿ ಹಿಂದುತ್ವ ಅಂತ ಅಂದ್ಬಿಟ್ಟು ಅಂತ. ನೀವು ನಿಮ್ಮ ತಪ್ಪುಗಳನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕಾಗಿ, ಇದು ನಾನು ಎತ್ತಳ ಬಗ್ಗೆ ಹೇಳ್ತಿರೋದಲ್ಲ, ತುಂಬಾ ಜನ ಇಲ್ವಾ ಆತರ ಇದ್ದಾರೆ ಮಾಡ್ತಿರೋದು ಕಂತ್ರಿ ಕೆಲಸಗಳು ಕೆಲವೆಲ್ಲ. ಅದು ಗೊತ್ತಾಗಬಾರ್ದು ಅಂತೇಳಿ ಹಿಂದುತ್ವದ ಮುಖವಾಡ ಹಾಕೊಳ್ಳೋದು, ದಟ್ ಈಸ್ ವೆರಿ ಡೇಂಜರ್. ನೀವು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ. ಆಮೇಲೆ ಹಿಂದೂ ಧರ್ಮದಲ್ಲಿ ಅವರೇ ಅದನ್ನ ಹೇಳಿದ್ರು, ದೇವಸ್ಥಾನಕ್ಕೆ ಹೋದ ಮಾತ್ರಕ್ಕೆ ಅವ ಹಿಂದೂ ಅಂತೇನಲ್ಲ. ಹೌದು, ದೇವಸ್ಥಾನಕ್ಕೆ ಹೋಗದಿದ್ರು ಕೂಡ ಹಿಂದೂ, ಮನೆಯಲ್ಲಿ ಕೂತು ಹೋದ್ರು ಅವ ಹಿಂದೂನೇ ಆಗ್ತಾನೆ ಬೇಕಿದೆ. ನಮ್ಮಲ್ಲಿ ಸುಗುಣ ನಿರ್ಗುಣ ಎರಡೂ ಇದೆ ದೇವರು. ನಿಮಗೆ ರಾಜಾ ರವಿವರ್ಮ ಬರೋ ತನಕ, ಯಾರು ಕೇರಳದಲ್ಲಿ ಪ್ರಖ್ಯಾತರಾದಂತ ಒಬ್ಬ ಆರ್ಟಿಸ್ಟ್ ಬರ್ತಾರೆ, ರಾಜಾ ರವಿವರ್ಮ ಬರೋ ತನಕ ನಿಮಗೆ ದೇವರ ಚಿತ್ರವೇ ಇರಲಿಲ್ಲ, ಯಾರಿಗೂ ಕೂಡ ಫೋಟೋನೇ ಇರಲಿಲ್ಲ. ಅವರು ಫಸ್ಟ್ ರಚನೆ ಮಾಡಿದ್ದು ದೇವಿದು, ಈಶ್ವರಂದು, ಲಕ್ಷ್ಮೀದು ಎಲ್ಲ. ಅದಕ್ಕಿಂತ ಮೊದಲು ಇರಲಿಲ್ಲ, ಆಯ್ತಾ? ಅದಕ್ಕಿಂತ ಮೊದಲು ಶಂಕರಾಚಾರ್ಯರು ಚಕ್ರದಲ್ಲಿ ಇರ್ತಾ ಇತ್ತು. ಆಮೇಲೆ ಬಹಳ ಈ ಹಿಂದೂ ಧರ್ಮದ ಬಗ್ಗೆ ಸುಲಭ ಅಲ್ಲ ರೀ ತಿಳ್ಕೊಳ್ಳೋದು. ನಿಮ್ಗೆ ಗೊತ್ತಾ, ದೇವಸ್ಥಾನದ ಇದೇ ಇಲ್ಲ ನಮ್ಮಲ್ಲಿ, ಕಾನ್ಸೆಪ್ಟೇ ಇಲ್ಲ. ತೀರ್ಥಕ್ಷೇತ್ರದ ಕಾನ್ಸೆಪ್ಟ್ ಇದೆ, ಆಮೇಲೆ ದೇವಸ್ಥಾನಗಳ ಕಾನ್ಸೆಪ್ಟ್ ಬರೋದು. ತೀರ್ಥಕ್ಷೇತ್ರ ಅಲ್ಲಿ ದೇವಸ್ಥಾನಗಳು ಇರ್ತಿರ್ಲಿಲ್ಲ, ತೀರ್ಥಕ್ಷೇತ್ರ ಇರ್ತಾ ಇತ್ತು. ಆ ಜಾಗದಲ್ಲಿ, ಈಗ ಗಂಗಾ ನದಿಯ ಮೇನ್ ಜಾಗ ಇದೆಯಲ್ಲ, ಆ ಜಾಗದಲ್ಲೇ ಅಥವಾ ಇಲ್ಲಿ ಕಾಶಿಯಲ್ಲಿರುವಂತಹ ಆ ಜಾಗದಲ್ಲೇ ಸ್ನಾನ ಮಾಡಬೇಕು ಅಂತ. ಮೂರ್ತಿಗಳೆಲ್ಲ ಬಂದಿದ್ದು ಆಮೇಲೆ, ಮೊದಲು ಶಿವಲಿಂಗದ ಮಾತ್ರ ಇದ್ದದ್ದು. ಮೂರ್ತಿಗಳ ಕೆತ್ತನೆ ಇದೇ ತರ, ಅದೇ ರಾಜಾ ರವಿವರ್ಮ ಆಫ್ಟರ್ ಗಣಪತಿ ಹಿಂಗ್ ಕಾಣ್ತಾರೆ, ನಮ್ಗೆ ಆಮೇಲೆ ಗೊತ್ತಾಗಿದ್ದು ಅಂತ. ಹಿಂದೂ ಧರ್ಮದ ಏನು ಗೊತ್ತಾ, ಶಿವ ಅಂತಂದ್ರೆ ಒಂದು ತತ್ವ, ಶಿವನ ತತ್ವ, ಲಕ್ಷ್ಮಿಯ ತತ್ವ, ಗಣೇಶನ ತತ್ವ. ನೀವು ಯಾವ್ಯಾವ ದೇವರನ್ನ ಪೂಜಿಸ್ತೀರೋ ಆ ತತ್ವಗಳು ನಿಮ್ಮನ್ನ ಆವರಿಸ್ಕೊಳ್ತವೆ. ಶಿವನನ್ನ ಕೆಲವರು ಹೇಳ್ತಾರೆ, ಶಿವನನ್ನ ಯಾರು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು, ಒಂದು 60+ ಆದವ್ರು ಜಾಸ್ತಿ. ಯಾಕಂದ್ರೆ ಅದು ಮುಕ್ತಿಗೆ ಮಾರ್ಗ ಅಂತ. ಲೌಕಿಕ ಜೀವನ ಕೊಡದೇ ಇಲ್ಲ ಅವನು ಫುಲ್ ಎಲ್ಲ ಬಿಟ್ಟು ಇರುವಂತವನು ಶಿವ. ವಿಷ್ಣು ಹಾಗಾದ್ರೆ ವಿಷ್ಣು ಲಕ್ಸುರಿ, ಬ್ರಹ್ಮ ಸೃಷ್ಟಿ. ತುಂಬಾ ಜಾಸ್ತಿ ಆಗ್ಬೋದು ಮಾತಾಡಿದ್ರೆ. ಬ್ರಹ್ಮ ಯಾಕೆ ವೈಟ್ ಗಡ್ಡ, ಯಾಕೆ ಬ್ಲಾಕ್ ಗಡ್ಡ ಇಲ್ಲ? ನನಗೆ ಹೇಳಿ ನೋಡೋಣ. ಯಾಕೆ ವೈಟ್ ಗಡ್ಡ, ಬ್ಲಾಕ್ ಗಡ್ಡ ಯಾಕಿಲ್ಲ? ಯಾಕೆ ಅಂತಂದ್ರೆ ಈ ಬ್ರಹ್ಮಾಂಡ ಸೃಷ್ಟಿ ಆಯ್ತಲ್ಲ, ಬ್ರಹ್ಮಾಂಡ ಸೃಷ್ಟಿಯಾಗಿ ಮನುಷ್ಯ ಸೃಷ್ಟಿಯಾದ್ನಲ್ಲ, ಮನುಷ್ಯ ಸೃಷ್ಟಿಯಾದಾಗ ಸಾವಿರಾರು ವರ್ಷ ಕಳೆದಿತ್ತು, ಆದ್ರೆ ಬ್ರಹ್ಮ ಇದ್ದ ಅಂತೇಳಿ, ಹಿರಿಯ ಬ್ರಹ್ಮ. ನಾವು ಹುಟ್ಟುವಾಗ ಆ ಬ್ರಹ್ಮ ಮುದುಕಾಗಿದ್ದಾನೆ ಅಂತ, ಅದಕ್ಕೆ ಸೃಷ್ಟಿ ನಮ್ಗಿಂತ ಮುಂಚೆ ಬ್ರಹ್ಮ ಅಂತೇಳಿ ಪರಿಕಲ್ಪನೆಯಲ್ಲಿ ಅಂತೇಳಿ. ಈ ವೇದಗಳೆಲ್ಲ ಬರ್ದದ್ದೇಗೆ, ವೇದಗಳ ಬರೆದು ಕೂತ್ಕೊಂಡಿದ್ದೆವು ಋಷಿಮುನಿಗಳು ಕೂತರು.
ಅವ್ರಿಗೆ ಗೊತ್ತಾಯ್ತು ಹೊರಗಡೆ ಹುಡುಕಿದ್ರೆ ಆಗೋದಿಲ್ಲ ಅಂತ. ಬ್ರಹ್ಮಾಂಡ ಹೊರಗಡೆ ಹುಡುಕಿ ಆಗ್ತದೆ ಎಲ್ಲಿಂದ? ಸೈನ್ಸ್ ಪ್ರಯತ್ನ ಪಡ್ತಿರೋದು 4% ಆಗಿದೆ. ಹೊರಗಡೆ ಆಗೋದಿಲ್ಲ. ಇದು ದೊಡ್ಡ ಆಲದ ಮರ ಗೊತ್ತಾ ನಿಮ್ಗೆ? ಆಲದ ಮರ, ದೊಡ್ಡ ಆಲದ ಮರ ಇದೆಯಲ್ಲ, ಆ ಆಲದ ಮರ ಅದನ್ನ ಕಂಡು ಹಿಡಿಯೋದಕ್ಕೆ ಹೆಂಗ್ ಕಂಡು ಹಿಡಿಯೋದು? ಎಲ್ಲ ಎಲೆ ಎಲ್ಲ ಹುಡುಕ್ತಾ ಹೋಗ್ಬೇಕು. ಆ ಎಲೆ ತುದಿ ಎಲ್ಲ ಆಗ್ತದ? ಬ್ರಹ್ಮಾಂಡ ತಿಳ್ಕೊಳ್ಳಿ. ಆಗಿದ್ರೆ ಹೆಂಗ್ ತಿಳಿಬೇಕು ಅದನ್ನ? ಅದ್ರೊಂದು ಬೀಜ ಇದೆಯಲ್ಲ, ಎಷ್ಟು ಸಣ್ಣದಿದೆ ಆಲದ ಮರದ ಬೀಜ, ಅದ್ರಲ್ಲೆಲ್ಲ ಇದೆಯಲ್ಲ, ಆ ಬೀಜದಿಂದಲೇ ಉದ್ಭವ. ಅದರ ಅರ್ಥ ಏನು ಅಂತಂದ್ರೆ ಅದ ಧ್ಯಾನ ಕೂತ್ಕೊತಾನೆ ಅಂತ. ಹೊರಗಡೆ ಹುಡುಕೋದನ್ನ ಒಳಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ನಿನ್ನಲ್ಲೂ ಅದೇ ಇದೆಯಪ್ಪ ಅಂತೇಳಿ ಹೊರಗಡೆ. ಆದ್ರೆ ಎಷ್ಟೇ ವಿಶಾಲ ಆದ್ರೂ ಒಂದು ಸೃಷ್ಟಿ ನಿನ್ ಸೂಕ್ಷ್ಮ ಅಂತ. ಆಮೇಲೆ ಇಲ್ಲಿ ಕುಂಕುಮ ಹಾಕುತ್ತೆ ಯಾಕೆ? ಇಲ್ಲಿ 3ನೇ ಕಣ್ಣು, ಅದು ಅದಕ್ಕೆ ಸಂಬಂಧಪಟ್ಟದ್ದು. ನಮ್ದೆಲ್ಲ ಶಕ್ತಿ ಅಥವಾ ನಮ್ಮ ಬೇರೆ ಬೇರೆ ರೀತಿ ಇರ್ತದೆ ಬಿಡಿಯಲಿಕ್ಕೆ. ಆಯ್ತಾ? ಅದಕ್ಕೆ ನೀವು ಹಿಂದುತ್ವ ಅಥವಾ ಹಿಂದುತ್ವ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದ ಅವರು ಪಾರ್ಟಿ ವಿಚಾರದಲ್ಲಿ ಮಾತಾಡಿ. ನಿಮಗೆ ಪಾರ್ಟಿಯಲ್ಲಿ ಈಗ ನೀವು ಯಾವುದೇ ಒಂದು ಸಮಸ್ಯೆಯನ್ನು ಮಾತಾಡೋದಕ್ಕೆ ಪಾರ್ಟಿ ಒಳಗೆ ಅವಕಾಶ ಇದೆ. ಏನ್ ಬೇಕಿದ್ರು ಮಾತಾಡಬಹುದು. ನೋಡಿ ಹಿಂಗಾಗಿದೆ ಎದುರು ಕೂತಿರ್ತಾರೆ ಅವರು. ನೀವು ಅದು ಬಿಟ್ಬಿಟ್ಟು ಊರು ಬಾಯಿ ಮಾಡಿದ್ರೆ ಅದೆಲ್ಲ ಅವ್ರು ಮಾಡಿ ಪ್ರಯತ್ನ ಪಟ್ಟಿದ್ದಾರೆ. ಎಷ್ಟು ಅಂತ ಅದಕ್ಕೊಂದು ಅರ್ಥ ಇಲ್ಲ. ಅದಕ್ಕೆ ಯಾರು ಕೀ ಕೊಡ್ತಾರೆ ಗೊತ್ತಿಲ್ಲ ಅದಕ್ಕೆ. ಆಯ್ತಾ? ಕಲ್ಲಡ್ಕ ಪ್ರಭಾಕರ್ ಅದು ಪ್ರಶ್ನೆ ಬರಲ್ಲ. ಆಮೇಲೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಮಂತ್ರಿ ಆಗಿದ್ದಾರೆ? ಇಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ ಯಾವ್ದಾದ್ರು ಹುದ್ದೆ ತಗೊಂಡಿದ್ದಾರೆ? ಇಲ್ಲ. ಅವ್ರದ್ದು RSS ನ ಅದರ ಕೆಲಸ ಮತ್ತೊಂದು ಮಾತ್ರ ಅಂತ. ಈಗ ಹಿಂದೂ ಧರ್ಮದ ಬಗ್ಗೆ ಅಥವಾ RSS ನ ಬಗ್ಗೆ, ಅಥವಾ RSS ಅಂದ್ರೆ ಹಿಂದೂ ಧರ್ಮದವನ್ನು ಬಹಳ ಪ್ರಚಾರ ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೋಹನ್ ಭಾಗವತ್ ಒಂದು ಮಾತು ಹೇಳ್ತಾರೆ, ನಾವು ಯಾವುದೇ ಧರ್ಮದ ದ್ವೇಷಿಗಳಲ್ಲ, ನಾವು ಹಿಂದೂ ಧರ್ಮದ ಸಮರ್ಥಕರು ಅಂತ. ಯೋಗಿ ಆದಿತ್ಯನಾಥ್ ಒಂದು ಮಾತು ಹೇಳ್ತಾರೆ, ನಾವು ಎಲ್ಲ ಧರ್ಮವನ್ನು ನಾವು ಕೂಡ ಪ್ರೀತಿ ಮಾಡ್ತೀವಿ, ಅವ್ರು ನೀವು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀರ ಅದ್ರ ಮೇಲೆ. ಅಂದ್ರೆ ಹೆಂಗೆ? ನಾನ್ ನಿಮ್ಗೆ ನಮಸ್ಕಾರ ಮಾಡಿದ್ರೆ ಹಲೋ ಅಂತಂದ್ರೆ ನೀವು ನಮಸ್ಕಾರ. ಇದು ನಾನು ನಮಸ್ಕಾರ ನಾನು ಮಾತ್ರ ನೀವು ಮಾಡ್ಲಿಕ್ಕಿಲ್ಲ ಅಂತ ಈಗಿನ ವಿಚಾರ ಇರೋದು. ಬೇರೆ ಬೇರೆ ಜಾತಿಗಳ ವಿಚಾರ ಬಂದಾಗ ಅದೇ ಅಲ್ವ ನಮ್ಗೆ ಆಗ್ತಿರೋದು. ಕರೆಕ್ಟ್, ಅದೇ ಅಲ್ವಾ ಆಗ್ತಿರೋದು. ನಮಗೇನು ಸಮಸ್ಯೆ ಇದೆ? ಭಾರತೀಯರಿಗೇನು ಸಮಸ್ಯೆ ಇದೆ? ಏನು ಸಮಸ್ಯೆ ಇಲ್ಲ. ಮಸೀದಿಗೆ ಹೋಗಿ ಇಲ್ಲಿ ಒಂದು ಈ ತರ ಹಿಂಗ್ ಮಾಡಿ ಒಂದು ಅಡ್ಡ ಬೀಳಿ ಅಂತ ಹೇಳುವಾಗ ನಾವು ಬೀಳಲ್ವಾ? ನನಗೇನು ಸಮಸ್ಯೆ ಇಲ್ಲ, ನಾನು ಬೀಳ್ತೀನಿ, ನೀನ್ ಬೀಳ್ತೀಯಾ? ಅಷ್ಟೇ ಪ್ರಶ್ನೆ ಇರೋದು. ಸೊ ಹಾಗಾಗಿ ಈಗ ಇವರು ಪಕ್ಷ ಕಟ್ತಾರೆ, ಮತ್ತೊಂದು ಪಕ್ಷ ನೋಡ ಆಗ್ಲಿ ಮತ್ತೊಂದಾಗ್ಲಿ, ಇದು ಸುಮ್ಮನೆ ಬೀದಿರಂಪ ಮಾಡೋದು ಬೇಕಾಗಿರ್ಲಿಲ್ಲ ಯತ್ನಾಳ್ ಅವರಿಗೆ. ಯತ್ನಾಳ್ ಅವರು ಸ್ವಲ್ಪ ಎಚ್ಚೆತ್ತುಕೊಳ್ಬೇಕು. ಒಳ್ಳೆ ನಾಯಕರಿದ್ದಾರೆ. ಆಮೇಲೆ ಈಗ ನೀವು ಇಷ್ಟೆಲ್ಲ ಹೇಳ್ತೀರಿ ನಾನು ಭಯಂಕರ ಪವರ್ಫುಲ್ ಅದು ಇದು ಅಂತೇಳಿ. ಕಳೆದ ಲೋಕಸಭಾ ಚುನಾವಣೆ ಆಯ್ತಲ್ಲ, ಇವರ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಎಷ್ಟು ಲೀಡ್ ಬಂದಿದೆ? ಬಿಜೆಪಿಗೆ ಬಂದೇ ಇಲ್ಲ. ಕಾಂಗ್ರೆಸ್ಗೆ 9,000 ಲೀಡ್ ಬಂದಿದೆ. ಹಾಗಂತ ಇವರು ಮಾತ್ರ ಅಲ್ಲ, ತುಂಬಾ 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 ದೊಡ್ಡ ದೊಡ್ಡ ನಾಯಕರ ಜಾಗದಲ್ಲಿ ಬಂದಿದೆ. ನಿಮ್ಮಲ್ಲಿ ಏನ್ ಕಾಣ್ತಾ ಇದೆ? ನೀವು ಪಕ್ಷಕ್ಕಿಂತ ಹೆಚ್ಚಾಗಿ ನಿಮ್ಗೆ ಯಡಿಯೂರಪ್ಪನವರನ್ನು ಕಂಡ್ರೆ ಆಗ್ತಿಲ್ಲ, ಅಷ್ಟೇ ವಿಚಾರ. ಹಂಗಾಗಿ ನೀವು ಆಗಿದ್ರೆ ನೀವು ಅವತ್ತೇ ಹೇಳಬೇಕಾಗಿತ್ತು. ಯಡಿಯೂರಪ್ಪ ನೀವು ಯಾವುದು ಈ ಹಿಂದೆ ಇದ್ರಲ್ಲ ಯಡಿಯೂರಪ್ಪ ಸರ್ಕಾರ, ಆ ಸರ್ಕಾರ ಇದ್ದಾಗಲೇ ಹೇಳಬೇಕಿತ್ತು ಭ್ರಷ್ಟ ಇದ್ದಾರೆ, ಮತ್ತೊಂದು ಮಗನಿದ್ದಾರೆ ಅಂತೇಳಿ. ಇವ್ರದ್ದೇನಾಗಿದೆ, ಅದ್ಭುತವಾದ ಒಂದು ಶಕ್ತಿಯನ್ನ ಅನಗತ್ಯವಾಗಿ ಕಳ್ಕೊತಾ ಇದ್ದಾರೆ ಅಷ್ಟೇ ನಾನು ಹೇಳಿಕ್ಕೆ ಇಷ್ಟಪಡೋದು. ಒಳ್ಳೆ ನಾಯಕರು, ಒಳ್ಳೆ ಬೆಳೆಯುವುದಾಗಿತ್ತು, ಆದ್ರೆ ಶಿಸ್ತಿಲ್ಲದೆ ನೀವೇನು ಮಾಡಕ್ಕಾಗಲ್ಲ.